ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರೆ ನೀವು ಮನೆ ಒರೆಸುವಾಗ ಈ ವಸ್ತುಗಳನ್ನ ನೀರಲ್ಲಿ ಹಾಕಿ ಒರೆಸೋದ್ರಿಂದ ಯಾವುದೇ ತರದ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಆಚೆ ಹೋಗುತ್ತೆ, ಮನೆಗೂ ಕೂಡ ಒಳ್ಳೇದಾಗುತ್ತೆ. ಸೊ ಎಷ್ಟೊಂದು ಜನ ಯಾವುದೋ ಕಾಲಿಂದ ತುಂಬ್ಕೊಂಡು ಬಂದಿರ್ತಾರೆ, ಮಕ್ಕಳು ಸ್ಲಿಪ್ಪರ್ ಇಂದ ಒಳಗಡೆ ಬಂದಿರ್ತಾರೆ. ಸೊ ಎಲ್ಲೋ ಹೋಗಿರ್ತೀವಿ, ಏನೋ ಮಾಡಿರ್ತೀವಿ, ಮಕ್ಳಿಗಂತೂ ಎಷ್ಟು ಹೇಳಿದ್ರು ಕೇಳಲ್ಲ. ಸೊ ಆವಾಗ ಟೈಮಲ್ಲಿ ಈ ತರ ಮಾಡೋದ್ರಿಂದ ತುಂಬಾನೇ ಒಳ್ಳೇದು. ನೀರು ತಗೊಳ್ಳಿ ಬಕೆಟ್ ಅಲ್ಲಿ, ಅದಕ್ಕೆ ಸ್ವಲ್ಪ ಉಪ್ಪು, ಕಲ್ಲುಪ್ಪನ್ನ ತಗೋಬಹುದು ಅಥವಾ ಪುಡಿ ಉಪ್ಪು ಯಾವ್ದಾದ್ರು ತಗೊಳ್ಳಿ. ಉಪ್ಪಿಗೆ ಎಲ್ಲಾ ಕೆಟ್ಟ ಶಕ್ತಿಗಳ ದೂರ ಮಾಡುವಷ್ಟು ಶಕ್ತಿ ಇದಕ್ಕೆ ಇದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಇರುತ್ತಲ್ಲ, ಟರ್ಮರಿಕ್ ಪೌಡರ್, ಅದನ್ನು ಕೂಡ ಹಾಕಿ ಒರೆಸೋದ್ರಿಂದ ಯಾವುದೇ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಎಲ್ಲ ಹೋಗುತ್ತೆ. ಅಂಡ್ ಮಕ್ಕಳಿರೋ ಮನೆಯಲ್ಲಂತೂ ಅರಿಶಿನ ಪುಡಿ ಹಾಕಿ ಒರೆಸಿದಾಗ ನಿಮಗೆ ಗೊತ್ತು, ಟರ್ಮರಿಕ್ ಪೌಡರ್ ಅಲ್ಲಿ ಬ್ಯಾಕ್ಟೀರಿಯಾಸ್ ನ ಕೊಲ್ಲುವಷ್ಟು ಶಕ್ತಿ ಅದಕ್ಕೆ ಇರುತ್ತೆ. ಒಂದು ಮೆಡಿಸನ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಅಂಡ್ ನಮ್ ಫೈನಾನ್ಷಿಯಲ್ ಏನಾದ್ರೂ ಪ್ರಾಬ್ಲಮ್ ಇದ್ರೂ ಕೂಡ ಒಳ್ಳೇದಾಗುತ್ತೆ. ಎಲ್ಲ ನೆಗೆಟಿವಿಟಿ ಹೋಗ್ಬಿಟ್ಟು ಪಾಸಿಟಿವಿಟಿ ಮಾತ್ರ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ. ನೀವು ಇದನ್ನ ಯಾವಾಗಾದ್ರೂ ಮನೇಲಿ ಏನೋ ಒಂಥರ ಫೀಲ್ ಇದೆ, ನಿಮ್ಗೆ ನೆಗೆಟಿವಿಟಿ ಇದೆ ಅನ್ನೋ ತರ ಇದ್ದಾಗ ಯೂಸ್ ಮಾಡಬಹುದು. ಇಲ್ಲಾಂದ್ರೆ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಈ ತರ ನೀರಿಂದ ಹಾಕಿ ಒರೆಸೋದ್ರಿಂದ ತುಂಬಾನೇ ಒಳ್ಳೇದು, ಮನೆಗೂ ಕೂಡ ಒಳ್ಳೇದಾಗುತ್ತೆ. ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಇರುತ್ತೆ. 3 ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.